ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತನ ತಿಳಿಸ್ತಾ ಇದೀಗ ಒಂದು ಬಿ ಎಡ್ನ ಥರ್ಡ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅಂತಕ್ಕಂಥದ್ದು ಪ್ರಕಟ ಆಗಿದೆ ಅಂತ ಹೇಳ್ಬೋದಾಗಿರುವಂಥದ್ದು ಮೂರನೇ ಸುತ್ತಿನ ಸೀಟು ಹಂಚಿಕೆಯ ಪಟ್ಟಿ ಪ್ರಕಟ ಆಗಿದ್ದು ಇದರಲ್ಲಿ ಬಹುತೇಕ ಅಭ್ಯರ್ಥಿಗಳಿಗೆ ಅಂದರೆ ಆಲ್ಮೋಸ್ಟ್ ಅಭ್ಯರ್ಥಿಗಳಿಗೆ ಸೀಟ್ಗಳು ಅಲರ್ಟ್ ಆಗಿದ್ದಾವೆ. ಇನ್ನು ಬಹುತೇಕ ಆಲ್ಮೋಸ್ಟ್ ಅಭ್ಯರ್ಥಿಗಳಿಗೆ ಸ್ಟಾರ್ ಮಾರ್ಕ್ಗಳು ಬಂದಿರುವಂಥದ್ದಾಗಿರುತ್ತೆ. ಮೊದಲ ಬಾರಿಗೆ ಸ್ಟಾರ್ ಮಾರ್ಕ್ ಬಂದಿರುವಂಥ ಅಭ್ಯರ್ಥಿಗಳಿಗೆ ಸ್ಟಾರ್ ಮಾರ್ಕ್ ಏನು ಕಾರಣಕ್ಕೆ ಬಂದಿದೆ, ಏನು ರೀಸನ್ ಬಂದಿರುವಂಥದ್ದು, ಯಾಕೆ ಸೆಲೆಕ್ಷನ್ ಲಿಸ್ಟ್ಗೆ ಇದುವರೆಗೂ ಫಸ್ಟ್ ರೌಂಡ್ ಸೆಲೆಕ್ಷನ್ ಸೆಕೆಂಡ್ ರೌಂಡ್ ಲಿಸ್ಟಲ್ಲಿ ಅಭ್ಯರ್ಥಿಗಳಿಗೆ ಹೆಸರೇ ಬಂದಿರಲಿಲ್ಲ. ಅಟ್ಲೀಸ್ಟ್ ಇವಾಗ ಥರ್ಡ್ ರೌಂಡಲ್ಲಿ ವೆಯ್ಟ್ ಮಾಡ್ತಾ ಇರೋ ಇವಾಗ ಸೀಟ್ ಬರುತ್ತೆ ಅನ್ಕೊಂಡ್ರೆ ಹೆಸರಂತೂ ಬಂದಿದೆ, ಸ್ಟಾರ್ ಅಂತೂ ಬಂದ್ಬಿಟ್ಟಿದೆಯಲ್ಲ ಏನಂತ ಡೌಟ್ ಆಗಿರುವಂಥದ್ದಾಗಿರುತ್ತೆ. ಫಸ್ಟ್ ಟೈಮ್ ಒಂದು ಸ್ಟಾರ್ ಮಾರ್ಕ್ ಬಂದಿರುವಂಥ ಅಭ್ಯರ್ಥಿಗಳಿಗೆ ಅಥವಾ ಫಸ್ಟ್ ರೌಂಡು ಸೆಕೆಂಡ್ ರೌಂಡಲ್ಲೂ ಕೂಡ ಸ್ಟಾರ್ ಮಾರ್ಕ್ ಬಂದಿರುವಂಥ ಅಭ್ಯರ್ಥಿಗಳಿಗೆ ಥರ್ಡ್ ರೌಂಡಲ್ಲೂ ಮತ್ತೆ ಸ್ಟಾರ್ ಬಂದಿದೆ, ಏನು ಕಾರಣಕ್ಕೆ ಈ ಥರ ಆಗ್ತಿದೆ. ಮತ್ತೆ ಹಾಗಾದ್ರೆ ಇವಾಗ ಫೋರ್ತ್ ರೌಂಡ್ಗೆ ಎಲಿಜಿಬಿಲಿಟಿ ಇರುತ್ತಾ ಇಲ್ವಾ, ನಂತರದಲ್ಲಿ ಫೋರ್ತ್ ರೌಂಡಲ್ಲಿ ಸೀಟ್ ಸಿಗಬೇಕು ಅಂದ್ರೆ ಏನು ಮಾಡಬೇಕಿರುತ್ತೆ, ಏನು ಕಾರಣಕ್ಕೆ ಸ್ಟಾರ್ ಮಾರ್ಕ್ ಬಂದಿದ್ದಾವೆ, ಸೊ ಅಂದರೆ ಅಭ್ಯರ್ಥಿಗಳು ಮಾಡ್ತಿರುವಂಥ ಮಿಸ್ಟೇಕ್ ಏನಾಗಿದೆ, ಏನು ಕಾರಣಕ್ಕೆ ಇದೆಲ್ಲ ಆಗಿದ್ದಾವೆ, ಇದ್ರ ಬಗ್ಗೆ ಒಂದೊಂದಾಗಿ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ಎಳೆಯಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ ನಿಮಗೆ ಅಂತ ಹೇಳ್ತಾ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಬಿ ಎಡ್ ಆಗಿರ್ಬೋದು ಟಿಇಟಿಗೆ ಸಂಬಂಧಪಟ್ಟಂತೆ ತಿಳ್ಕೊಳ್ಳೋದಕ್ಕೆ ಹೊಸದಾಗಿ ವಿಡಿಯೋ ನೋಡ್ತಿರುವಂಥ ಅಭ್ಯರ್ಥಿಗಳು ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಬಹುದಾಗಿರುತ್ತೆ, ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇಟ್ಕೋಬಹುದಾಗಿರುತ್ತೆ, ಯೂಟ್ಯೂಬ್ನಲ್ಲಿ ಉಚಿತ ಆಗಿರುತ್ತೆ. ಈ ಮುಖಾಂತರ ಹೆಚ್ಚುವರಿ ಮಾಹಿತಿನ ನೀವು ಪಡ್ಕೊಬೋದಾಗಿರುತ್ತೆ ಅಂತ ತಿಳಿಸ್ತಾ ಇದೀಗ ವಿಡಿಯೋ ನೋಡಿದ ನಂತರ ನಿಮ್ಮ ಸ್ನೇಹಿತರಿಗೂ ಆದಷ್ಟು ಶೇರ್ ಮಾಡಿ, ಅವರಿಗೆ ಒಂದು ಮಾಹಿತಿಗಳು ಇರೋದಿಲ್ಲ ಅಭ್ಯರ್ಥಿಗಳಿಗೆ ಅಂತ ಹೇಳ್ತಾ ಹಿಂಗೆ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡೋಂತಂದ್ರೆ ಇನ್ನು ಹೆಚ್ಚುವರಿ ಪ್ರಮುಖ ಪ್ರಶ್ನೆಗಳಿದ್ದಾವೆ ಅಂತಕ್ಕಂಥ ಅಭ್ಯರ್ಥಿಗಳು ಕೂಡ ಇವರು ಡಿಸ್ಕ್ರಿಪ್ಷನಲ್ಲಿ ಕನ್ನಡದ ಆಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಇರುತ್ತೆ. ಅಲ್ಲಿ ನಮ್ಮ ಜೊತೆ ಮೆಸೇಜ್ ಅಥವಾ ಇನ್ಸ್ಟಾಗ್ರಾಮ್ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೋಬೋದಿರುತ್ತೆ. ಅಭ್ಯರ್ಥಿಗಳು ಇನ್ಸ್ಟಾಗ್ರಾಮಲ್ಲಿ ಸಬ್ಸ್ಕ್ರೈಬ್ ಆಗೋರ ಮುಖಾಂತರ ಯಾರು ನಮಗೆ ಗೈಡ್ ಮಾಡೋರಿಲ್ಲ, ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ, ಈ ಒಂದು ಬಿ ಎಡ್ನ ಪ್ರಕ್ರಿಯೆಗಳು ಅರ್ಥ ಆಗ್ತಿಲ್ಲ, ಸೀಟನ್ನು ಪಡ್ಕೋಬೇಕು, ಸರ್ಕಾರಿ ಕೋಟಾ ಸೀಟ್ಗೆ ಸಂಬಂಧಪಟ್ಟಂತೆ ಸೂಕ್ತ ಸಲಹೆ ಮಾರ್ಗದರ್ಶನ ಆಗುತ್ತಿದೆ ಅಂತಕ್ಕಂಥ ಅಭ್ಯರ್ಥಿಗಳು ನಮ್ಮ ಜೊತೆ ಇನ್ಸ್ಟಾ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಇನ್ಸ್ಟಾಗ್ರಾಮಲ್ಲಿ ನೀವು ನಮ್ಮ ಜೊತೆ ಮಾಹಿತಿನ ಪಡ್ಕೊಳ್ಳೋದಕ್ಕೆ ವೈಯಕ್ತಿಕವಾಗಿ ಇನ್ಸ್ಟಾಗ್ರಾಮ್ ಸಬ್ಸ್ಕ್ರೈಬ್ ಆಗ್ಬೋದಾಗಿರುತ್ತೆ. ಯಾಕಂದ್ರೆ ನೂರಾರು ಮೆಸೇಜ್ಗಳು ಐಡಿಗಳು ಇರುತ್ತೆ, ಆ ಮುಖಾಂತರ ನಿಮ್ಮ ಮೆಸೇಜ್ ನಮಗೆ ತಲುಪ್ತೇನೆ ಹೋಗ್ಬೋದಾಗಿರುತ್ತೆ. ಯಾಕಂದ್ರೆ ಅಷ್ಟು ಐಡಿಗಳ ನಡುವೆ ಇನ್ಸ್ಟಾಗ್ರಾಮ್ ಸಬ್ಸ್ಕ್ರೈಬ್ ಆದಂಥ ಅಭ್ಯರ್ಥಿಗಳಿಗೆ ನಿಮ್ಮ ಹೆಸರಿನ ಪಕ್ಕ ಕಿರೀಟ ಸಿಂಬಲ್ ಬರುತ್ತೆ, ಆ ಮುಖಾಂತರ ಹೆಚ್ಚುವರಿ ಮಾಹಿತಿಗಳನ್ನು ಬೇಗನೆ ನೀವು ಪಡ್ಕೋಬೋದಾಗಿರುತ್ತೆ. ಕಾಲ್ ಮುಖಾಂತರ ಕೂಡ ಮಾಹಿತಿನ ವೈಯಕ್ತಿಕವಾಗಿ ಪಡ್ಕೊಳ್ಳೋದಕ್ಕೆ ಇನ್ಸ್ಟಾಗ್ರಾಮ್ ಸಬ್ಸ್ಕ್ರಿಪ್ಷನ್ ನಿಮಗೆ ನೆರವಾಗುತ್ತೆ ಅಂತ ತಿಳಿಸ್ತಾ ಎಲ್ಲ ಅಭ್ಯರ್ಥಿಗಳಿಗೆ ಆಲ್ ದಿ ಬೆಸ್ಟ್ ಅನ್ನು ಕೂಡ ತಿಳಿಸ್ತಾ ಸೊ ಇದೀಗ ಅಭ್ಯರ್ಥಿಗಳಿಗೆ ಸ್ಟಾರ್ ಮಾರ್ಕ್ ಬಗ್ಗೆ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡುವಂತಂದ್ರೆ ಬಿ ಎಡ್ನ ಥರ್ಡ್ ರೌಂಡ್ನಲ್ಲಿ ಫಸ್ಟ್ ಟೈಮ್ ಸ್ಟಾರ್ ಬಂದಿದೆ ಅಥವಾ ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ಸ್ಟಾರ್ ಬಂದಿದೆ ಅಂತಕ್ಕಂಥ ಅಭ್ಯರ್ಥಿಗಳಿಗೆ ಫಸ್ಟ್ ಟೈಮ್ ಅಂದರೆ ಸರಿಗೆ ಅರ್ಥ ಮಾಡ್ಕೊಳ್ಳಿ ಅಭ್ಯರ್ಥಿಗಳು ಸ್ಟಾರ್ ಮಾರ್ಕ್ಗೆ ಬಂದಿರುವಂಥ ರೀಸನ್ ಅಲ್ಲಿ ಮೆನ್ಷನ್ ಕೂಡ ಮಾಡಿದ್ದಾರೆ, ನೋಡಬಹುದಾಗಿರುತ್ತೆ ಸೆಲೆಕ್ಷನ್ ಲಿಸ್ಟ್ನಲ್ಲಿ ಕೂಡ. ಸೊ ಅಭ್ಯರ್ಥಿಗಳಿಗೆ ಲಾಸ್ಟಲ್ಲಿ ಮೆನ್ಷನ್ ಆಗಿದೆ, ಅಂದರೆ ಅಭ್ಯರ್ಥಿಗಳಿಗೆ ಎರಡು ಕಾರಣನ ಅವ್ರು ಕೊಟ್ಟಿರುವಂಥದ್ದಾಗಿರುತ್ತೆ. ಮೇನ್ ಆಗಿ ಏನಂದರೆ ಇಲಾಖೆ ಕಡೆಯಿಂದ ಮೊದಲೇ ತಿಳಿಸಿದ್ರು. ಸೊ ಫಸ್ಟ್ ರೀಸನ್ ಏನಾಗಿರುತ್ತೆ ಅಂದರೆ ನೀವು ಅಧಿಕ ಕಾಲೇಜಿನ ಆಯ್ಕೆ ಮಾಡಿಲ್ಲ, ಮೊದಲನೇ ರೀಸನ್. ಎರಡನೇ ರೀಸನ್ ಅಂದರೆ ನೀವು ಆಯ್ಕೆ ಮಾಡಿರುವಂಥ ಕಾಲೇಜಲ್ಲಿ ಅಭ್ಯರ್ಥಿಗಳಿಗೆ ನಿಮಗಿನ್ನ ಜಾಸ್ತಿ ಪರ್ಸೆಂಟ್ ಇರೋರು ಆ ಕಾಲೇಜುಗಳನ್ನು ಆಯ್ಕೆ ಮಾಡ್ಕೊಂಡಿರ್ತಾರೆ, ಆ ಒಂದು ರೀಸನಿಂದ ಅಭ್ಯರ್ಥಿಗಳಿಗೆ ಸ್ಟಾರ್ ಮಾರ್ಕ್ ಬಂದಿರುತ್ತೆ. ಅರ್ಥಪೂರ್ಣವಾಗಿ ಅಚ್ಚ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿದರೆ ಇಷ್ಟೇ ಇರುವಂಥದ್ದು ವಿಷಯ. ಅಂದರೆ ನೀವು ಅಧಿಕ ಕಾಲೇಜ್ ಆಯ್ಕೆ ಮಾಡಿಲ್ಲ, ಮತ್ತು ನೀವು ಆಯ್ಕೆ ಮಾಡುವಂಥ ಕಾಲೇಜಲ್ಲಿ ನಿಮಗಿನ ಜಾಸ್ತಿ ಪರ್ಸೆಂಟ್ ಇರೋರು ಆ ಕಾಲೇಜ್ಗಳನ್ನ ಆಯ್ಕೆ ಮಾಡಿದಾಗ ಅವರಿಗೆ ಸೀಟ್ ಹೋಗಿರುತ್ತೆ, ನಿಮಗೆ ಸ್ಟಾರ್ ಬಂದಿರುತ್ತೆ. ಯಾಕಂದ್ರೆ ಇನ್ನಷ್ಟು ಕಾಲೇಜ್ ನೀವು ಆಯ್ಕೆನೇ ಮಾಡಿಲ್ಲ, ಆ ಈ ರೀಸನ್ ಮಿಕ್ಸೇ ಆಗುತ್ತೆ ಇಲ್ಲಿ. ಸೊ ಹಾಗಾದ್ರೆ ಎಷ್ಟು ಕಾಲೇಜ್ ಆಗಿದ್ರೆ ಎಷ್ಟು ಕಾಲೇಜ್ ಆಯ್ಕೆ ಮಾಡಬೇಕಿತ್ತು, ಈ ಒಂದು ಕ್ವಶನ್ ನಿಮಗೆ ಬರುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ಎಷ್ಟು ಕಾಲೇಜ್ ಆಯ್ಕೆ ಮಾಡಬೇಕು ಅನ್ನೋದಕ್ಕಿಂತ ಅಭ್ಯರ್ಥಿಗಳಿಗೆ ಇಲಾಖೆ ಕಡೆಯಿಂದ ಒಂದು ಮಾಹಿತಿನ ಕೊಟ್ಟಿದ್ದಾರೆ, ಅಂದರೆ ಅಧಿಸೂಚನೆ ಕೂಡ ಅವರು ತಿಳಿಸಿದ್ರು ಅಂತ ಹೇಳ್ಬೋದಾಗಿರುತ್ತೆ. ನಾವು ಕೂಡ ವಿಡಿಯೋದಲ್ಲಿ ಕೂಡ ಮಾಡಿ ಮಾಹಿತಿನ ಕೊಟ್ಟಿದ್ವಿ, ಹೊಸ ಅಭ್ಯರ್ಥಿಗಳು ವಿಡಿಯೋ ನೋಡ್ತಾ ಇರ್ಬೋದಾಗಿರುತ್ತೆ. ಆ ಕಾರಣಕ್ಕೆ ನಾನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚುವರಿ ಮಾಹಿತಿಗಳು ನಿಮಗೆ ಸಿಗುತ್ತೆ ಅಂತ ತಿಳಿಸಿದ್ದು ಅಂತ ಹೇಳ್ತಾ ಇದೀಗ ಅಭ್ಯರ್ಥಿಗಳಿಗೆ ಇಲಾಖೆಯವರು ಮೆನ್ಷನ್ ಮಾಡಿದ್ರು, ಅಭ್ಯರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಯಾವುದೇ ಮಿತಿ ಇರೋದಿಲ್ಲ. ಆಪ್ಷನ್ ಎಂಟ್ರಿ ಅಂತ ಇರುತ್ತಲ್ಲ, ಆಪ್ಷನ್ ಎಂಟ್ರಿ ಮಾಡಿದ್ರೆ ಮಾತ್ರ ಈ ಬಾರಿ ಥರ್ಡ್ ರೌಂಡಲ್ಲಿ ಅವರು ಹೇಳಿದ್ದು ಆಪ್ಷನ್ ಎಂಟ್ರಿ ಮಾಡಿದವ್ರನ್ನ ಮಾತ್ರ ಪರಿಗಣಿಸ್ತೇವೆ ಅಂತ. ಅದಕ್ಕೂ ಮುಂಚೆ ಎಲ್ಲ ಆ ಥರ ಏನಿಲ್ಲ. ಬಟ್ ಆಪ್ಷನ್ ಎಂಟ್ರಿ ಅಂತಕ್ಕಂಥ ಏನಿರುತ್ತಲ್ಲ, ಆಪ್ಷನ್ ಎಂಟ್ರಿ ಮಾಡಿದಂಥ ಅಭ್ಯರ್ಥಿಗಳಿಗೆ ಅಲ್ಲಿ ಕಾಲೇಜ್ಗಳನ್ನ ಆ್ಯಡ್ ಮಾಡೋಕ್ಕೆ ಅವಕಾಶ ಕೊಡ್ತಾರೆ. ಆ ಕಾಲೇಜ್ಗಳಲ್ಲಿ ಕನಿಷ್ಠ ಒಂದು ಕಾಲೇಜ್ ನಿಮ್ಮ ಐಡಿಯಲ್ಲಿ ಇದ್ದರೆ ಸಾಕಾಗಿರುತ್ತೆ. ಬಟ್ ಆದರೆ ಪರ್ಸೆಂಟೇಜ್ ತುಂಬ ಇದ್ದರೆ ಮಾತ್ರ ನಿಮಗೆ ಸೀಟ್ ಸಿಗೋದಿರುತ್ತೆ. ಬಟ್ ಆ ಕಾರಣಕ್ಕೆ ಇಲಾಖೆಯವರು ಮೆನ್ಷನ್ ಮಾಡಿದ್ದಾರೆ, ಆಪ್ಷನ್ ಎಂಟ್ರಿಗೆ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾದಂಥ ಕಾಲೇಜಿನ ಆಯ್ಕೆಗೆ ಮಿತಿ ಇರೋದಿಲ್ಲ ಅಂತ ಮಾಹಿತಿನ ಕೊಟ್ಟಿರು. ಸ್ಕ್ರೀನ್ ಮುಖಾಂತರನೂ ಕೂಡ ನೋಡ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಕಾಲೇಜಿನ ಆಯ್ಕೆಗೆ ಯಾವುದೇ ಮಿತಿ ಇರುವುದಿಲ್ಲ, ಅಂದರೆ ಅಭ್ಯರ್ಥಿಗಳು ಎಷ್ಟು ಕಾಲೇಜ್ ಬೇಕಿರೋ ಆಯ್ಕೆ ಮಾಡ್ಬೋದು. 50, 100, 150, 200, 250, 350 ಕಾಲೇಜ್ ಎಷ್ಟು ಲೀಸ್ಟಲ್ಲಿ ಇದೆಯಲ್ಲ, ಅಂದರೆ ಇನ್ಸ್ಟಿಟ್ಯೂಷನ್ ಲಿಸ್ಟ್ ಅಂತ ಅಷ್ಟು ಕಾಲೇಜನ್ನು ಆಯ್ಕೆ ಮಾಡ್ಬೋದಿರುತ್ತೆ. ಕರ್ನಾಟಕದ ರಾಜ್ಯದಾದ್ಯಂತ ಎಲ್ಲ ಕಾಲೇಜ್ಗಳನ್ನು ಆಯ್ಕೆ ಮಾಡ್ಬೋದು, ಯಾವುದೇ ಮಿತಿ ಇರೋದಿಲ್ಲ. ಓಕೆ, ಕೆಲವ್ರಿಗೆ ಅನಿಸ್ಬೋದು ಇವಾಗ ಅದನ್ನು ಕೇಳ್ತಿದ್ರೇ ಇಷ್ಟು ಕಾಲೇಜ್ ಹೇಳ್ತಿರಲ್ಲ, ಏನು ಅಷ್ಟು ಕಾಲೇಜ್ ಆಯ್ಕೆ ಮಾಡ್ರೆ ಎಲ್ಲಿ ಬೇಕಾದ್ರೆ ಹೋಗೋಕ್ಕಾಗುತ್ತಾ, ಹಾಗೆ ಹೀಗೆ ಅಷ್ಟು ದೂರ ಆಗುತ್ತೆ, 100 ಕಿಲೋಮೀಟರ್, 200 ಕಿಲೋಮೀಟರ್, 350 ಕಿಲೋಮೀಟರ್ ಈ ಥರ ಆಗುತ್ತೆ ಅಂತೆಲ್ಲ ಅನಿಸ್ಬೋದು. ಬಟ್ ಸರ್ಕಾರಿ ಕೋಟಾದ ಗೌರ್ಮೆಂಟ್ ಸೀಟು ಬೇಕು ಅಂದರೆ ಅಭ್ಯರ್ಥಿಗಳಿಗೆ ಕಡಿಮೆ ಪರ್ಸೆಂಟೇಜ್ ಇದೆ, ರಿಸರ್ವೇಷನ್ ಇಲ್ಲ ಅಂತಕ್ಕಂಥ ಅಭ್ಯರ್ಥಿಗಳು ಇತರೆ ಒಂದು ರೀಸನ್ಸ್ ಏನಾರು ಇದ್ದರೆ ಅಭ್ಯರ್ಥಿಗಳಿಗೆ, ಸೊ ಆ ಒಂದು ಅಭ್ಯರ್ಥಿಗಳು ಏನಂದರೆ ಹೆಚ್ಚಿಗೆ ಪರ್ಸೆಂಟ್ ಇರೋರು ಸಮಸ್ಯೆ ಇರೋಲ್ಲ. ಬಟ್ ಹೆಚ್ಚಿಗೆ ಪರ್ಸೆಂಟ್ ಇದ್ದವರು ಕೂಡ ಕಾಂಪಿಟೇಷನ್ ನಮಗಿನ ಜಾಸ್ತಿ ಪರ್ಸೆಂಟ್ ಇರೋಲ್ಲ ಅಂತ ಹೇಳಿಕ್ಕಾಗುತ್ತಾ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಆ ಕಾರಣಕ್ಕೆ ಸರ್ಕಾರಿ ಕೋಟಾ ಸೀಟು ಬೇಕೇ ಬೇಕು ಅಂದ್ರೆ ಅಭ್ಯರ್ಥಿಗಳಿಗೆ ಹೆಚ್ಚಿಗೆ ಪರ್ಸೆಂಟೇಜ್, ಅಂದರೆ ಈ ಒಂದು ಸಮಸ್ಯೆಗಳಿಂತ ಹೇಳಿದ್ನಲ್ಲ, ರಿಸರ್ವೇಷನ್ ಆಗಿರ್ಬೋದು, ಅಭ್ಯರ್ಥಿಗಳಿಗೆ ಪರ್ಸೆಂಟೇಜ್ ಇಲ್ಲ ಅಂತಕ್ಕಂಥ ಅಭ್ಯರ್ಥಿಗಳು ಕರ್ನಾಟಕ ರಾಜ್ಯದ ಎಲ್ಲೇ ಸೀಟ್ ಸಿಕ್ಕರೂ ಕೂಡ ಅಂದರೆ ಅಷ್ಟು ಕಾಲೇಜನ್ನು ಆಯ್ಕೆ ಮಾಡಿದಾಗ ಹಾಸ್ಟೆಲ್ ಪಿ ಜಿನೋ ಮಾಡ್ಕೊಂಡು ಓದ್ತೀನಿ ಅಂತಕ್ಕಂಥ ಅಭ್ಯರ್ಥಿಗಳು ಒಂದು ಹೋಪನ್ನು ಇಟ್ಕೋಬೋದಾಗಿರುತ್ತೆ. ಅದನ್ನು ಬಿಟ್ಬಿಟ್ಟು ನನಗೆ ನನ್ನ ತಾಲೂಕೇ ಬೇಕು, ನನ್ನ ಒಂದು ಡಿಸ್ಟಿಕಲ್ಲೇ ಸೀಟ್ ಬೇಕು, ನನಗೆ ಸರೌಂಡಿಂಗ್ ಡಿಸ್ಟಿಕಲ್ಲೇ ಬೇಕು, ಸರೌಂಡಿಂಗ್ ಕಾಲೇಜ್ಗಳೇ ಬೇಕು, ನನ್ನ ಫ್ರೆಂಡ್ಸ್ಗೆ ಆ ಕಾಲೇಜ್ ಸಿಕ್ಕಿದೆ ಅದೇ ಕಾಲೇಜ್ ನನಗೆ ಬೇಕು,
ಅಂತ ಅಭ್ಯರ್ಥಿಗಳಲ್ಲಿ ಸೀಟ್ ಇಲ್ಲ ಅಂದ್ರೂ ಕೂಡ ಸೀಟ್ ಮ್ಯಾಟ್ರಿಕ್ಸನ್ನ ಅದಕ್ಕೆ ಕೊಟ್ಟಿರ್ತಾರೆ ಇಲಾಖೆ ಕಡೆಯಿಂದ. ಅದನ್ನ ನೋಡ್ಕೊಂಡು ಹಾಕಿ ಅಂದ್ಬಿಟ್ಟು. ಸೀಟ್ ಮ್ಯಾಟ್ರಿಕ್ಸ್ ಏನು ಪಕ್ಕಾ ಇರೋದಿಲ್ಲ ಅಂತ ಹೇಳ್ಬೋದಾಗಿರುತ್ತೆ. ಬಟ್ ಆದ್ರೂ ಕೂಡ ಒಂದು ರೇಂಜ್‌ಗೆ ಅಂದ್ರೆ ಎಷ್ಟು ಜನ ಅಡ್ಮಿಷನ್ ಸ್ಲಿಪ್ ತಗೊಂಡಿದ್ರೆ ಅದ್ರ ಬೇಸ್ ಮೇಲೆ ಕೊಟ್ಟಿರ್ತಾರೆ ಅಷ್ಟೇ ಅದನ್ನ. ಬಟ್ ಆದ್ರೂ ಕೂಡ ಒಂದು ಅಂದಾಜು ಬೇಸ್ ಮೇಲೆ ಮೆಜಾರಿಟಿ ಅಂತೂ ಇರುತ್ತಲ್ಲಿ. ಅಂದ್ರೆ ಒಂದು 80-90% ಸೀಟ್ ಮ್ಯಾಟ್ರಿಕ್ಸ್ ಅದೇ ಫಾಲೋ ಆಗಿರುತ್ತೆ. ಬಟ್ ಆ ಒಂದು ರೀಸನ್‌ನಲ್ಲಿ ಅಭ್ಯರ್ಥಿಗಳು ಹೇಳ್ತಿರುವಂಥದ್ದು ಏನಂದ್ರೆ ಜಸ್ಟ್ ನಾನು ಪರ್ಸೆಂಟೇಜ್ ಅಂದಾಜಲ್ಲಿ ಕೊಟ್ಟೆ. ಇನ್ನೊಂದೇನಂದ್ರೆ ಅಭ್ಯರ್ಥಿಗಳಿಗೆ ಮೆಜಾರಿಟಿ ಸೀಟ್ ಮ್ಯಾಟ್ರಿಕ್ಸನ್ನ ಫಾಲೋ ಮಾಡಿ ಆಪ್ಷನ್ ಎಂಟ್ರಿ ಮಾಡಿ ಇನ್ನೊಂದು ಏನೇನು ಗಮನಿಸಬೇಕು ಅಂತ ನಾವು ಕೂಡ ಮಾಹಿತಿನ ಕೊಟ್ರು. ಅಲ್ಲಿ ಸೀಟ್ ಇಲ್ಲ ಅಂದ್ರೂ ಕೂಡ ಅಭ್ಯರ್ಥಿಗಳಿಗೆ ರೇರ್ ಕೇಸಸ್ಸಲ್ಲಿ ಒಂದೆರಡು ಉಳ್ಕೊಂಡಿರ್ಬೋದಾಗಿರುತ್ತೆ. ಬಟ್ ಹಂಗಂದ್ಬಿಟ್ಟು ನೀವು ಅಲ್ಲಿ 0 ಇದೆ ಅಂತ ಅಥವಾ ಇಲ್ಲ ನನಗೆ ಬೇರೆ ಡಿಸ್ಟ್ರಿಕ್ಟ್ ಹೋಗೋಕೆ ಇಷ್ಟ ಇಲ್ಲ, ನನ್ನದೇ ಡಿಸ್ಟ್ರಿಕ್ಟ್ ಬೇಕು ಅಂದ್ಬಿಟ್ಟು ನೀವು ಅದೇ ಕಾಲೇಜ್‌ಗಳನ್ನ ಕೊಟ್ಟಾಗ ನಿಮಗಿನ್ನ ಜಾಸ್ತಿ ಪರ್ಸೆಂಟ್ ಇರೋರು ನಿಮ್ಮ ಡಿಸ್ಟ್ರಿಕ್ಟಲ್ಲಿ ಅಥವಾ ನೀವು ಆಯ್ಕೆ ಮಾಡಿರುವಂಥ ಕಾಲೇಜ್‌ಗಳಲ್ಲಿ ಅವ್ರು ಆಯ್ಕೆ ಮಾಡಿದಾಗ ಅವರಿಗೆ ಸೀಟ್ ಹೋಗಿರುತ್ತೆ ಅಷ್ಟೇ. ಅಥವಾ ಪಕ್ಕ ಡಿಸ್ಟ್ರಿಕ್ಟ್ ಅವ್ರು ಕೂಡ ಆ ಕಾಲೇಜಿನ ಆಯ್ಕೆ ಮಾಡಿರ್ಬೋದಿರುತ್ತೆ. ಈ ಎಲ್ಲ ಆಂಗಲ್ಸ್ ಇರುತ್ತವೆ. ಆ ಒಂದು ರೀಸನ್ನಿಂದ ನಿಮಗೆ ಸ್ಟಾರ್ ಮಾರ್ಕ್ ಬಂದಿರುತ್ತೆ. ನೀವು ಕಾಲೇಜ್ 15 ಕೊಟ್ಟಿರ್ಬೋದು, 20 ಕೊಟ್ಟಿರ್ಬೋದು, 25, 30, 35 ಎಷ್ಟೇ ಕೊಟ್ಟಿರ್ಬೋದು. ನಿಮಗೇನೆ ಜಾಸ್ತಿ ಪರ್ಸೆಂಟ್ ಇರುತ್ತಾರಲ್ಲ ಅವರು ಆಯ್ಕೆ ಮಾಡಿರ್ತಾರೆ ಕಾಲೇಜ್‌ಗಳನ್ನ. ಆ ಒಂದು ರೀಸನ್ನಿಂದ ಅವ್ರಿಗೆ ಹೋಗಿರುತ್ತೆ. ಓಕೆ, ಈಗ 4th ರೌಂಡಲ್ಲಿ ಸೀಟ್ ಬೇಕು ಅಂದ್ರೆ ಸೊಲ್ಯೂಷನ್ ಏನು, ಪರಿಹಾರ ಏನು ಅಂತ ಹೇಳಿದರೆ ಇಲಾಖೆಯವರು ಮೆನ್ಷನ್ ಮಾಡಿದ್ರಲ್ಲ, ಇನ್ನೊಂದು ಕೂಡ ಮೆನ್ಷನ್ ಮಾಡಿದ್ರು, ಅಲ್ಲೇ ಗಮನಿಸ್ಕೊಳ್ಳಿ. ಅಭ್ಯರ್ಥಿಗಳು ಆಪ್ಷನ್ ಎಂಟ್ರಿಗೆ ಯಾವುದೇ ಮಿತಿ ಇರುವುದಿಲ್ಲ ಕಾಲೇಜಿನ ಆಯ್ಕೆಗೆ. ಹಾಗಂತ ಅಭ್ಯರ್ಥಿಗಳು ಕಾಲೇಜಿನ ಆಯ್ಕೆ ಮಾಡಿಲ್ಲ ಅಂದ್ರೆ ಆಪ್ಷನ್ ಎಂಟ್ರಿ ಮಾಡದ ಕಾಲೇಜುಗಳಲ್ಲಿ ಸೀಟು ಲಭ್ಯ ಇದ್ರೂ ಕೂಡ ಕೊಡಲಾಗುವುದಿಲ್ಲ, ನೀಡಲಾಗುವುದಿಲ್ಲ ಅಂತ ಮೆನ್ಷನ್ ಆಗಿತ್ತಲ್ಲಿ. ಅಭ್ಯರ್ಥಿಗಳು ಗಮನಿಸ್ತಾ ಇದ್ದೀರಾ ಅನ್ಕೊಂಡಿದ್ದೀನಿ. ಅಂದ್ರೆ ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡಿಲ್ಲ ಅನ್ಕೊಳ್ಳಿ, ಈಗ 30 ಕಾಲೇಜ್ ಕೊಟ್ಟಿದ್ರೆ ಇನ್ನಷ್ಟು ಕಾಲೇಜ್‌ಗಳಿದಾವೆ. ಅಲ್ಲಿ ಸೀಟ್ ಇದ್ರೂ ಕೂಡ ನಿಮ್ಗೆ ಅಲಾಟ್ ಆಗೋದಿಲ್ಲ ಅದು. ಓಕೆ, ಯಾವುದೋ ಒಂದು ಎಕ್ಸಾಂಪಲ್ ಈಗ ಯಾವುದೋ ಒಂದು ಎ ಅನ್ನೋ ಡಿಸ್ಟ್ರಿಕ್ಟ್ ಅನ್ಕೊಳ್ಳಿ. ಎ ಅನ್ನೋ ಡಿಸ್ಟ್ರಿಕ್ಟಲ್ಲಿ ಅಲ್ಲಿ 15 ಕಾಲೇಜ್ ಇದೆ ಅನ್ಕೊಳ್ಳಿ. ಎ ಅನ್ನೋ ಡಿಸ್ಟ್ರಿಕ್ಟಲ್ಲಿ 15 ಕಾಲೇಜ್ ಇದ್ದು ಅಭ್ಯರ್ಥಿಗಳು ಅಲ್ಲಿ 10 ಕಾಲೇಜನ್ನ ಆಯ್ಕೆ ಮಾಡಿರ್ತಾರೆ ಅನ್ಕೊಳ್ರಿ. ಅಭ್ಯರ್ಥಿಗಳು 15 ಕಾಲೇಜ್ ಕೊಟ್ಟಿರಲ್ಲ. ಎಕ್ಸಾಂಪಲ್ ಡಿಸ್ಟ್ರಿಕ್ಟ್ ಕೊಡ್ತಿರೋದು. ಅದೇ ತರ ನೀವು ಕರ್ನಾಟಕಕ್ಕೆ ಅನ್ವಯ ಮಾಡ್ಕೋಬಹುದು ಅದನ್ನ. ಸೊ ಅಭ್ಯರ್ಥಿಗಳು 10 ಕಾಲೇಜ್ ಕೊಟ್ಟಿದ್ದಾನೆ. 15ನೇ ಕಾಲೇಜ್ ಅಲ್ಲಿ 11ನೇ ಕಾಲೇಜಲ್ಲಿ ಸೀಟ್ ಇರುತ್ತೆ. ಬಟ್ ಅವನು 10 ಕಾಲೇಜ್ ಕೊಟ್ಟಿರೋದ್ರಿಂದ 11ನೇ ಕಾಲೇಜನ್ನು ಕೊಡಕ್ಕೆ ಹೋಗಲ್ಲ. ಸೊ ಆ ಕಾರಣಕ್ಕೆ ಅರ್ಥ ಮಾಡ್ಕೊಳ್ಳಿ, ಸರಿಯಾಗಿ ಹೇಳ್ತಿರೋದನ್ನ. ನೀವು ಅಧಿಕ ಕಾಲೇಜನ್ನ ಆಯ್ಕೆ ಮಾಡಲೇಬೇಕಿರುತ್ತೆ. ಮತ್ತೆ ಅಧಿಕ ಕಾಲೇಜ್ ಆಯ್ಕೆ ಮಾಡಬೇಕು ಅಷ್ಟೇ. ವಿಚಾರಿಸ್ಬಿಟ್ಟು ಆಯ್ಕೆ ಮಾಡಬೇಕು. ಸುಮ್ಮನೆ ಕಾಲೇಜ್‌ಗಳನ್ನ ಆಯ್ಕೆ ಮಾಡಬೇಕು ಹಾಗೆ ಹೀಗೆ ಅಂತ ವಿಚಾರಿಸಿ ಆಯ್ಕೆ ಮಾಡೋದಲ್ಲ. ಮತ್ತೆ ಎಷ್ಟು ಕಾಲೇಜು ಎಷ್ಟು ಪರ್ಸೆಂಟ್ ಇರೋರು ಆಯ್ಕೆ ಮಾಡಬೇಕು. ಮತ್ತೆ ಇದ್ರ ಬಗ್ಗೆ ಆಗಿರ್ಬೋದು. ಮತ್ತೆ ಕಾಲೇಜಿಗೆ ಯಾವ ತರ ವಿಚಾರಿಸಬೇಕೇನು ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಗಳನ್ನ ಪಡ್ಕೊಳ್ಳೋದಕ್ಕೆ ಹೆಚ್ಚುವರಿ ಗೈಡೆನ್ಸ್‌ಗಳು ಬೇಕು. ಸೂಕ್ತ ಸಲಹೆ ಮಾರ್ಗದರ್ಶನ. ನೆಕ್ಸ್ಟ್ ರೌಂಡಲ್ಲಿ ನಾವು ಸೀಟನ್ನ ಪಡ್ಕೋಬೇಕು ಅಂದ್ರೆ ಅಭ್ಯರ್ಥಿಗಳು ಇವ್ರ ಡಿಸ್ಕ್ರಿಪ್ಷನ್‌ನಲ್ಲಿ ಕನ್ನಡ ಅಫಿಷಿಯಲ್ ಇನ್‌ಸ್ಟಾಗ್ರಾಮ್ ಪೇಜ್ ಲಿಂಕ್ ಇರುತ್ತೆ. ಅಲ್ಲಿ ನಮ್ಮ ಜೊತೆ ಇನ್‌ಸ್ಟಾ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾತಾಡೋದ್ರ ಮುಖಾಂತರ ನಿಮ್ಮ ಒಂದು ಪರ್ಸೆಂಟೇಜ್ ಆಗಿರ್ಬೋದು, ಈ ತರ ರಿಸರ್ವೇಷನ್ ಬೇರೆ ಬೇರೆದ್ರ ಮುಖಾಂತರನೂ ಕೂಡ ನಾವು ನಿಮಗೆ ಸಜೆಸ್ಟ್ ಮಾಡ್ತೀವಿ. ಎಷ್ಟು ಕಾಲೇಜನ್ನ ಕೊಡಬೇಕು, ಯಾವ ತರ ಬೇಸ್ ಮೇಲೆ ಆಯ್ಕೆ ಮಾಡಬೇಕು, ಇವುಗಳಿಗೆ ಸಂಬಂಧಪಟ್ಟಂತೆನೂ ಆ ಕಾರಣಕ್ಕೆ ಇನ್‌ಸ್ಟಾಗ್ರಾಮ್ ಸಬ್ಸ್ಕ್ರೈಬ್ ಆಗೋದ್ರ ಮುಖಾಂತರ ನಮ್ಮ ಜೊತೆ ಸಂಪರ್ಕ ಮಾಡಬಹುದಾಗಿರುತ್ತೆ. ಮತ್ತೆ ಇನ್‌ಸ್ಟಾಗ್ರಾಮ್ ಆಗಿರ್ಬೋದು, ವಾಟ್ಸ್ಆಪ್ ಆಗಿರ್ಬೋದು, ಟೆಲಿಗ್ರಾಮ್ ಮುಖಾಂತರನೂ ಹೆಚ್ಚುವರಿ ಮಾಹಿತಿಗಳು ಸಿಗ್ತಿರುತ್ತೆ. ಆಲ್ ದಿ ಬೆಸ್ಟ್ ಅಭ್ಯರ್ಥಿಗಳೇ.